ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ಬಿ ಎಜು ಸಂಸ್ಕಾರ್ಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ಪ್ರಥಮ PUC ಆನ್ಯುವಲ್ ಎಕ್ಸಾಮ್ ಅಂದರೆ ವಾರ್ಷಿಕ ಪರೀಕ್ಷೆ 2025 ಫೆಬ್ರವರಿ ತಿಂಗಳಿಂದ ಪ್ರಾರಂಭ ಆಗ್ತಾ ಇದೆ. ಹಾಗಾದರೆ ಕನ್ನಡ ಭಾಷಾ ವಿಷಯದಲ್ಲಿ ಯಾವುದನ್ನು ಓದ್ಕೊಳ್ಬೇಕು, ಯಾವುದನ್ನು ಓದಬಾರ್ದು ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಅದರಲ್ಲಿ ನಾನೀಗ ತೆಗೆದುಕೊಂಡಿರುವಂಥದ್ದು ಮೊದಲನೇ ಪದ್ಯ ದುರ್ಯೋಧನ ವಿಲಾಪ. ಈ ಒಂದು ಪದ್ಯದಲ್ಲಿ ಏನನ್ನು ಓದ್ಕೊಳ್ಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೇನೆ. ನೀಲನಕ್ಷೆಯ ಪ್ರಕಾರ ಬರುವಂಥ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತಾ ಇರ್ತೇನೆ. ಮರಿದನೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಜೊತೆಗೆ ನಿಮಗೆ ಯಾವ ಒಂದು ಪಾಸಿಂಗ್ ಪ್ಯಾಕೇಜ್ ಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬನ್ನಿ ಈಗ ಪ್ರಶ್ನೆ ಜೊತೆಗೆ ಉತ್ತರಗಳ ಸಮೇತ ನೋಡ್ತಾ ಹೋಗೋಣ. ನೀಲನಕ್ಷೆಯ ಪ್ರಕಾರ ಮೊದಲನೆಯ ಪ್ರಶ್ನೆ, ದುರ್ಯೋಧನ ರಣರಂಗದಲ್ಲಿ ನಡೆದು ಬಂದ ಬಗೆಯನ್ನು ಕವಿ ಹೇಗೆ ವರ್ಣಿಸಿದ್ದಾನೆ? ಉತ್ತರ, ರಣರಂಗದಲ್ಲಿ ಮುರಿದು ಬಿದ್ದಿದ್ದ ಆಯುಧಗಳು ಹೆಜ್ಜೆ ಹೆಜ್ಜೆಗೂ ಅಂಗಾಲುಗಳನ್ನು ಚುಚ್ಚುತ್ತಿರಲು, ಕಾಲಿಡಲು ಸ್ಥಳ ಕಾಣದೆ ಬಾರಿ ಹೆಣಗಳ ರಾಶಿಯ ಮೇಲೆ ಕಾಲಿಟ್ಟು ಮೆಲ್ಲ ಮೆಲ್ಲನೆ ನಡೆದು ಆನೆಯ ಸೊಂಡಿಲುಗಳೆಂಬ ಕರಿಬಳ್ಳಿಗಳ ಕಾಡಿನಲ್ಲಿ ಕಾಲು ಸಿಲುಕಿಕೊಂಡನು. ಅದನ್ನು ರಭಸವಾಗಿ ಕಿತ್ತುಕೊಳ್ಳುತ್ತಾ ಸಂಜಯನ ಕುತ್ತಿಗೆ ಮತ್ತು ಹೆಗಲನ್ನು ಆಧರಿಸಿಕೊಂಡು ಮೆಲ್ಲ ಮೆಲ್ಲನೆ ದುರ್ಯೋಧನನು ನಡೆದು ಬಂದನು. ಪ್ರಶ್ನೆ 2, ದ್ರೋಣನ ಕಳೇಬರವನ್ನು ಕಂಡು ದುರ್ಯೋಧನ ಹೇಗೆ ವ್ಯಥಪಡುತ್ತಾನೆ? ಉತ್ತರ, ಸ್ವಭಾವತಃ ಹುಟ್ಟಿನಿಂದಲೇ ದುಷ್ಟನಾದ ದೃಷ್ಟದ್ಯುಮ್ನನಿಂದ ತಲೆ ಕತ್ತರಿಸಿ ಸತ್ತು ಬಿದ್ದಿದ್ದ ದ್ರೋಣರ ಶವವನ್ನು ಕಂಡು ನಿಮ್ಮ ಧನುರ್ವಿದ್ಯಾ ಕೌಶಲ್ಯದ ಎದುರು ಅರ್ಜುನನೇ ಮಾತ್ರವಲ್ಲ, ಶಿವನೇ ಎದುರಾದರೂ ಯುದ್ಧ ಮಾಡಿ ಗೆಲ್ಲಲಾರ. ಆದರೆ ಈ ರೀತಿಯಾಗಿ ನಿಮಗೆ ಸಾವು ಬಂದಿದೆ ಎಂದರೆ ಅದು ನಿಮ್ಮ ಉದಾಸೀನತೆಯ ಫಲವೋ ಅಥವಾ ನನ್ನ ದುರ್ದೈವವೋ ಏನೂ ತಿಳಿಯದು ಎಂದು ದುಃಖಪಡುತ್ತಾನೆ. ಪ್ರಶ್ನೆ 3, ಅಭಿಮನ್ಯುವಿನ ಶೌರ್ಯ ಸಾಹಸಗಳನ್ನು ದುರ್ಯೋಧನ ಹೇಗೆ ಹೊಗಳುತ್ತಾನೆ? ಉತ್ತರ, ದುರ್ಯೋಧನನು ಅಭಿಮನ್ಯುವು ತನ್ನ ವೈರಿ ಅರ್ಜುನನ ಮಗ ಎಂಬುದನ್ನು ಲಕ್ಷಿಸದೆ ಗುರು ದ್ರೋಣಾಚಾರ್ಯರು ರಚಿಸಿದ್ದ ಚಕ್ರವ್ಯೂಹವನ್ನು ಭೇದಿಸುವುದು ಬೇರೆ ಯಾರಿಗೂ ಸಾಧ್ಯವಿರಲಿಲ್ಲ. ಅದನ್ನು ನೀನು ಭೇದಿಸಿ ಒಳಹೊಕ್ಕು ರಣರಂಗದಲ್ಲಿ ಶತ್ರು ರಾಜರುಗಳನ್ನು ಹೊಡೆದುಕೊಂಡೆ. ನಿನಗೆ ಸರಿಸಮಾನರಾದ ವೀರರು ಯಾರುಂಟು? ಅದ್ವಿತೀಯ ಬಲಶಾಲಿಯಾದ ಅಭಿಮನ್ಯು ಕುಮಾರನೇ, ನಿನ್ನ ಪರಾಕ್ರಮ ಇತರರಿಗೆ ಅಸಾಧ್ಯ. ನಿನ್ನಲ್ಲಿ ನಾನು ಇಷ್ಟನ್ನೇ ಪ್ರಾರ್ಥಿಸುತ್ತೇನೆ, ನಿನ್ನ ವೀರ ಮರಣದ ಒಂದು ಅಂಶವಾದರೂ ನನಗೆ ಬರಲಿ ಎಂದು ಕೇಳಿಕೊಳ್ಳುತ್ತಾನೆ. ಪ್ರಶ್ನೆ 4, ದುರ್ಯೋಧನನು ದುಶ್ಯಾಸನನನ್ನು ಕಂಡು ವ್ಯಕ್ತಪಡಿಸಿದ ಭಾವನೆಗಳು ಯಾವುವು? ಉತ್ತರ, ಭೀಮಸೇನನ ಗದೆಯ ಪ್ರಹಾರದಿಂದ ರಕ್ತ ಪ್ರವಾಹದಲ್ಲಿ ಬಿದ್ದಿದ್ದ ದುಶ್ಯಾಸನನನ್ನು ಕಂಡು ದುರ್ಯೋಧನನು ನಿನ್ನನ್ನು ಕೊಂದವನು ಇನ್ನೂ ಬದುಕಿದ್ದಾನೆ, ನಿನ್ನನ್ನು ಕೊಂದವನನ್ನು ಕೊಲ್ಲದೆ ನಾನು ಕೂಡ ಇನ್ನೂ ಜೀವಂತವಾಗಿಯೇ ಇದ್ದೇನೆ. ನಿನ್ನ ಪ್ರೀತಿಗೆ ನನ್ನ ಸಜ್ಜನಿಕೆ ಯೋಗ್ಯವೇ? ತಾಯಿಯ ಎದೆ ಹಾಲನ್ನು ನಾನು ಮೊದಲು ಕುಡಿದ ಬಳಿಕ ನೀನು ಕುಡಿದೆ. ಸೋಮರಸವನ್ನು ದಿವ್ಯ ಭೋಜನಗಳನ್ನು ಮೊದಲು ನಾನು ಸೇವಿಸಿದ ನಂತರವೇ ನೀನು ಸೇವಿಸಿದೆ. ಬಾಲ್ಯದಿಂದ ಇಲ್ಲಿಯವರೆಗೂ ಎಲ್ಲಿಯೂ ನೀನು ವಿನಯವನ್ನು ಮೀರಿ ನಡೆದವನಲ್ಲ. ಆದರೆ ಸಾವಿನ ವಿಷಯದಲ್ಲಿ ಮಾತ್ರ ನೀನು ನನಗಿಂತ ಮೊದಲಿಗನಾದೆ. ಇದೊಂದರಲ್ಲಿ ಕ್ರಮ ತಪ್ಪಿತಲ್ಲ ಎಂದು ತನ್ನ ದುಃಖದ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾನೆ. ಪ್ರಶ್ನೆ 5, ಕರ್ಣನ ಉದಾತ್ತ ಗುಣಗಳನ್ನು ದುರ್ಯೋಧನ ಹೇಗೆ ಕೊಂಡಾಡಿದ್ದಾನೆ? ಉತ್ತರ, ಅಂಗಾಧಿಪತಿಯಾದ ಕರ್ಣ ನೀನಿರುವ ನಾಡಿನಲ್ಲಿ ಸುಳ್ಳು, ಅತಿಹಾಸೆ, ಭಯ ಎಂಬ ಇವುಗಳು ಸ್ವಲ್ಪವಾದರೂ ಇರುವುದುಂಟೆ? ಸತ್ಯ, ತ್ಯಾಗ, ಪರಾಕ್ರಮ ಎಂಬವಕ್ಕೆಲ್ಲ ನೀನೇ ಮೊದಲಿಗನು. ಹರಿ ಬಂದು ಬೇಡಿದಾಗ ಕವಚವನ್ನು ಕತ್ತರಿಸಿ ಕೊಟ್ಟುಬಿಟ್ಟೆ. ಕುಂತಿಯು ಬಂದು ಬೇಡಿದಾಗ ಅನುಮಾನಿಸದೆ ದಿವ್ಯಾಸ್ತ್ರಗಳನ್ನು ನೀಡಿದೆ. ನಿನಗೆ ಸರಿಸಮಾನಾದ ದಾನ ಶೂರರು ಪರಾಕ್ರಮಿಗಳು ಯಾರೂ ಇಲ್ಲ ಎಂದು ಕರ್ಣನ ಉದಾತ್ತ ಗುಣಗಳನ್ನು ದುರ್ಯೋಧನನು ಕೊಂಡಾಡಿದ್ದಾನೆ. ವಿದ್ಯಾರ್ಥಿ ಮಿತ್ರರೇ, ಇದಿಷ್ಟು ಪ್ರಥಮ PUC ಆನ್ಯುವಲ್ ಎಕ್ಸಾಮ್ 2025ರಲ್ಲಿ ಕೇಳಲಾಗುವಂಥ ದುರ್ಯೋಧನ ವಿಲಾಪ ಪದ್ಯದಲ್ಲಿ ಕೇಳಲಾಗುವಂಥ 4 ಅಂಕದ ಪ್ರಶ್ನೆಗಳು. ನಿಮಗೆ ಇನ್ನೇ ಒಂದು ಸಬ್ಜೆಕ್ಟ್ ಪಾಸಿಂಗ್ ಪ್ಯಾಕೇಜ್ ಬೇಕು ಅನ್ನೋ ಕಮೆಂಟ್ ಸೆಕ್ಷನ್ನಲ್ಲಿ ಮರಿದೇನೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.